ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ಋಷತಿ ಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಓಂ ಬೃಹಸ್ಪತೆ ಅತಿಗದರ್ಯೋ ಅರ್ಹಾ ಆದಿಮದ್ವಿಭಾತೆ ಕೃತಮಜ್ಜನೇಷು ಯದ್ದೀದಯಚ್ಛವಸರ್ತ ಪ್ರಜಾದತ ತಸ್ಮಾಸು ದ್ರವಿಣಂಥೇ ಹಿ ಚಿತ್ರಂ. ಓಂ ಗುರುಭ್ಯೋ ನಮಃ. ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಚಾನಲ್ ಬರ್ತಾ ಇದ್ರ ಅಥವಾ ಹಲವಾರು ಬಾರಿ ಚಾನಲ್ ಬಂದಿರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಪ್ರಮುಖವಾದಂತಹ ವಿಡಿಯೋ ಸಿಂಹರಾಶಿ ಅವರಿಗೆ ಏನಂದ್ರೆ ನೆನಪಿಸುವ ವಿಡಿಯೋ. ಗುರುಬಲ ನಿಮಗೆ ಇಲ್ಲ ಅಂತ ನೀವು ಚಿಂತೆ ಮಾಡಬೇಡಿ. ಈ ಗುರುವಿನ ಆರಾಧನೆ ಅಂದ್ರೆ ಗುರುಗ್ರಹದ ಸಂಚಾರ ಇದೆಯಲ್ಲ, ಅಲ್ಲಿಂದಲೂ ಸಹ ನೀವು ಗುರುವನ್ನ ಚೆನ್ನಾಗಿ ಆರಾಧನೆ ಮಾಡಿಕೊಂಡ್ರೆ ನಿಮ್ಮ ಹಲವಾರು ಸಮಸ್ಯೆಗಳು ಪರಿಹಾರವಾಗಬಹುದು. ನಿಮಗೆ ಯಾವಾಗಿಂದ ಗುರುಬಲ ಶುರುವಾಗುತ್ತೆ ಗೊತ್ತಾ? ಇದೆಲ್ಲ ವಿಚಾರಗಳು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ. ಅದರಿಂದ ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ವಾಟ್ಸಪ್ಪು ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು. ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಪ್ರತಿಯೊಬ್ಬ ಸಿಂಹರಾಶಿಯವರು ವಿಡಿಯೋ ಶೇರ್ ಆಗಲೇಬೇಕು, ಆಯ್ತಲ್ವ? ಎಲ್ಲರೂ ನೋಡ್ಬೇಕು ಈ ವಿಡಿಯೋನ. ಯಾಕೆಂದರೆ ಭಾಳಷ್ಟು ಜನ ಸಿಂಹರಾಶಿಯವರು ನನ್ನ ಹತ್ರ, ಗುರುಗಳೇ ಈ ಗುರುಬಲ ಬೇರೆ ಮುಗಿದೋಯ್ತು, ನಾನು ಏನು ಮಾಡಲಿ ಅಂತ ಅರ್ಥ ಆಗ್ತಾ ಇಲ್ಲ, ಭಾಳಷ್ಟು ಸಮಸ್ಯೆಗಳಾಗ್ತಾ ಇದೆ, ಎಲ್ಲ ಕೈಗೆ ಬಂತು ಬಾಯಿಗೆ ಬರ್ತಾ ಇಲ್ಲ, ಎಷ್ಟೋ ಪ್ರಯತ್ನಗಳೆಲ್ಲ 60%, 70%, 80% ಕೆಲಸಗಳಾಗಿ ನಿಂತೋಗಿದ್ದಾವೆ, ನನಗೇನಾದ್ರು ಒಂದು ಸ್ಟ್ರಾಂಗ್ ಆಗಬೇಕು, ನಮ್ಗೆ ಯಾವಾಗ ಗುರುಬಲ ಶುರುವಾಗೋದು ಅಂತ ಕೇಳ್ತಾರೆ ಭಾಳ ಸಿಂಹರಾಶಿಯ ಜನ. ಯಾವಾಗ ಶುರುವಾಗುತ್ತೆ ಅಂತ. ಇನ್ನು ತುಂಬ ದಿನ ಇದೆ. 2025 ಅಂದರೆ ಮುಂದಿನ ವರ್ಷ ಮೇ 14ನೇ ತಾರೀಕು ನಂತರ ನಿಮಗೆ ಗುರುಬಲ ಶುರುವಾಗ್ತದೆ. ಲಾಭದ ಮಿಥುನ ರಾಶಿಗೆ ಗುರು ಬರ್ತಾನೆ. ಸೊ ಪಂಚಮಾಧಿಪತಿ ಲಾಭದಲ್ಲಿದ್ದು ಪಂಚಮವನ್ನು ನೋಡ್ತಾನೆ, ಸೂಪರ್. ಅದರ ನಂತರ ಅಲ್ಲಿ ತನಕ ಏನು ಗುರುಗಳ ಏನು 25 ಮುಂದಿನ ವರ್ಷ ಮೇನಾ, ಅಲ್ಲಿ ತನಕ ಏನು ಸರ್ವೈವಲ್, ಏನು ಕಥೆ ಇದು? ಹಿಂಗೆಲ್ಲ ಆಗಲ್ಲ. ನಮ್ಮ ಗುರು ಬೇಕೇ ಬೇಕು ಅಂತಂದರೆ ಗುರುವಿನ ಆರಾಧನೆ ಮಾಡ್ಕೊಳ್ಬೇಕು. ಯಾಕಂದರೆ ನೋಡಿ, ಗುರು ನಿಮಗೆ ಪಂಚಮಾಧಿಪತಿ. ಸಿಂಹರಾಶಿಯವರು ಯಾವುದೇ ಕೆಲಸಗಳಿಗೆ ಕೈ ಹಾಕಿದ್ದೀರಾ, ಅದೊಂದು ಸ್ವಲ್ಪ ಎಳೆದಾಡ್ತಾ ಇದೆ ಅಂದರೆ ಗುರುವಿನ ಆರಾಧನೆ ಮಾಡ್ಕೊಂಡ್ರೆ ಸರಿಯಾಗುತ್ತೆ ಕೆಲಸ. ಯಾವುದೋ ಭೂಮಿ ಕೆಲಸ ಕೈ ಹಾಕಿದ್ದೀರಾ, ಎಳೆದಾಡ್ತಾ ಇದೆ. ಮನೆ ಕಟ್ಟಕ್ಕೆ ನೋಡ್ತಾ ಇದ್ದೀರಾ, ಎಳೆದಾಡ್ತಾ ಇದೆ. ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಏನೋ ಆ ಕಡೆ ಲಾಸ್ ಅಂತನೂ ಅಲ್ಲ, ಆ ಕಡೆ ಪ್ರಾಫಿಟ್ ಅಂತನೂ ಅಲ್ಲ, ಏನು ಬರ್ತಾ ಇದೆ ಏನು ಹೋಗ್ತಾ ಇದೆ ಏನೂ ಗೊತ್ತಾಗ್ತಾ ಇಲ್ಲ, ಉಳ್ಸಕ್ಕಂತೂ ಏನೂ ಆಗ್ತಾ ಇಲ್ಲ, ಲಿಕ್ವಿಡ್ ಕ್ಯಾಶ್ ಓಡಾಡ್ತಾ ಇಲ್ಲ. ಎಲ್ಲಕ್ಕೂ ಗುರು ಆರಾಧನೆ ಬೇಕು. ಮದುವೆ ಆಗ್ತಾ ಇಲ್ಲ, ನಿಮಗೆ ಶನಿ ಗುರು ಎರಡೂ ಆರಾಧನೆ, ನಾಗ ಆರಾಧನೆ ಎಲ್ಲ ಬೇಕಾಗುತ್ತೆ. ಗುರು ಅಂತೂ ಬೇಕೇ ಬೇಕು. ಅದನ್ನ ಸಂತಾನ ಆಗ್ತಾ ಇಲ್ಲ, ಗುರು ಬೇಕು ನಿಮಗೆ. ಪಂಚಮಾಧಿಪತಿಯೇ ಗುರು. ಆರೋಗ್ಯ ಸರಿ ಇಲ್ಲ, ಗುರು ಆರಾಧನೆ ಬೇಕು ನಿಮಗೆ. ಅಷ್ಟಮಾಧಿಪತಿಯೇ ಗುರು. ವಿವಾಹಿತ ಸ್ತ್ರೀಯರಿಗೆ ಯಜಮಾನರ ಆರೋಗ್ಯ, ವಿವಾಹಿತ ಸಿಂಹರಾಶಿಯ ಸ್ತ್ರೀಯರಿಗೆ ಯಜಮಾನರ ಆರೋಗ್ಯವನ್ನು ಉತ್ತಮವಾಗಿ ಮಾಡಿಸೋನು ಸಹ ಗುರುಗ್ರಹನೇ ಆಗಿರ್ತಾನೆ. ಅಷ್ಟಮಾಧಿಪತಿ ಮಾಂಗಲ್ಯಕಾರಕನಾಗ್ತಾನೆ. ಗುರು ನಿಮಗೆ ಹಲವಾರು ವಿಚಾರಗಳಲ್ಲಿ ಬಹಳ ಪ್ರಮುಖನಾಗಿಬಿಡ್ತಾನೆ. ಸೊ ಅದರಿಂದ ಗುರುಬಲ ಇಲ್ಲ. ಮುಂದಿನ ವರ್ಷ 2025ನೇ ಇಸ್ವಿ ನಂತರ ಗುರುಬಲ ಅಂತೆ, ನಮಗೆ 25 ಮೇ ನಂತರ ಗುರುಬಲ ಅಂತೆ. ನಮಗೆ ಅಲ್ಲಿ ತನಕ ಏನಿಲ್ಲ, ಅಲ್ಲಿ ತನಕ ಗುರುವಿನ ಆರಾಧನೆ ಮಾಡ್ಕೊಳ್ಬೇಕು. ಯಾಕೆಂದರೆ ಗುರುವಿನ ಆರಾಧನೆಯ ಮಹತ್ವವನ್ನು ನೀವು ತಿಳ್ಕೊಂಡ್ರೆ ಬಹಳ ಮುಖ್ಯ. ನಿಮಗೊಂದು ಅದ್ಭುತವಾದಂತಹ ಗುರುವಿನ ಆರಾಧನೆಯನ್ನು ಈ ಕೂಡಲೇ ಮಾಡಬಹುದಾದಂಥ ಒಂದು ಪರ್ವದ ಕಾಲದಿಂದ ಮಾಡುವಂತಹ ಗುರುವಿನ ಆರಾಧನೆಯನ್ನು ಹೇಳ್ತೇನೆ ಸಿಂಹರಾಶಿಯವರು. ಪ್ರತಿಯೊಬ್ಬರು ಪರ್ಫೆಕ್ಟಾಗಿ ಅದನ್ನು ಫಾಲೋ ಮಾಡಿ. ನಿಮಗೆ ಗುರುಬಲ ಇಲ್ಲದೋದ್ರೂ ಪರವಾಗಿಲ್ಲ, ನಿಮಗೆ ಗುರುವಿನ ರಕ್ಷಣೆ, ನಿಮಗೆ ಪವರ್ ಸಿಗ್ತದೆ. ಯಾಕೆಂತಂದರೆ ದೋಷಾನ್ ಲಕ್ಷಾನ್ ಪ್ರಹರಂತಿ. 1,00,000 ದೋಷ ಇದ್ದರೂ ಸಹ ಒಂದು ಗುರುವಿನ ದೃಷ್ಟಿ, ಒಂದು ಗುರುವಿನ ಬಲ ಅದನ್ನೆಲ್ಲ ಪರಿಹಾರ ಮಾಡುತ್ತಂತೆ. ಸೊ ಆದ್ದರಿಂದ ಈ ಗುರುವಿನ ಅನುಗ್ರಹ ಪಡಿಬೇಕು ನಿಮಗೆ. ನಾನು ನಮ್ಮ ಗುರುಗಳು ಮಾತಾಡಬೇಕಾದ್ರೆ, ನನ್ನ ಅಧ್ಯಯನ ಸಮಯದಲ್ಲಿ ನಮ್ಮ ಗುರುಗಳ ಜೊತೆ ಮಾತಾಡಬೇಕಾದ್ರೆ ಈ ವಿಚಾರ ಕೂಡ ಪ್ರಸ್ತಾಪ ಆಗಿತ್ತು. ಒಂದ್ಸಲ ಯಾವುದೋ ಒಂದು ವಿಚಾರ ಬಂದಾಗ ಇದು ದೋಷ ಬರ್ತದೆ ಅಂತ ನಾನು ಹೇಳಿದಾಗ, ಇಲ್ಲ ಅದು ತೊಂದರೆ ಇಲ್ಲ, ಗುರುದೃಷ್ಟಿ ಇದೆ ಅಂತ ಹೇಳಿದರು ನಮ್ಮ ಗುರುಗಳು. ಇಲ್ಲ ಇದು ಒಂದೇ ಇದಲ್ಲ, ಇನ್ನೂ ಒಂದು 2-3 ದೋಷಗಳು ಬರ್ತದೆ ಅಂತಂದೆ. ಹೌದಾ, ಹಾಗಾದ್ರೆ ಸ್ಟಾರ್ಟ್ ಮಾಡು ಅಂತಂದರು. ನಾನೊಂದು 3 ಏನೋ ಹೇಳಿದೆ, 104 ಹೇಳಿದೆ. ಇಲ್ಲ ಇನ್ನೂ ಹೇಳು ಅಂದರು. ಅಲ್ಲ ಇನ್ನೂ ಹೇಳಲಿಕ್ಕೆ ಇಷ್ಟೇ ಆಗುತ್ತಾನ? ಇಲ್ಲ, ನೀನಿನ್ನ 99,996 ಹೇಳಬೇಕು ದೋಷಗಳನ್ನು ಅಂತ. ಅಷ್ಟೆಲ್ಲ ಯಾಕೆ,
ದೋಷಾನ್ ಲಕ್ಷಾನ್ ಪ್ರಹರಂತಿ, 1,00,000 ದೋಷಾನ್ ಪರಿಹಾರ ಮಾಡುತ್ತೆ ನನ್ನ ಗುರು. ನೀನು ಬರೀ 4-5 ಹೇಳಿದ್ರೆ ಹೆಂಗೆ ಅಂತಂದರೆ ಅಷ್ಟು ಬಲಿಷ್ಠನಾದಂತಹವನು ಗುರು ಅಂತ. ಸೊ ಗುರುವಿನ ಆರಾಧನೆ, ಗುರುವಿನ ಅನುಗ್ರಹ, ಗುರುಗ್ರಹದ ಅನುಗ್ರಹ ಇದ್ದಾಗ ನಮಗೆ ಬಹಳಷ್ಟು ಒಲಿತ ಆಗ್ತದೆ, ತುಂಬ ಒಳ್ಳೆಯದಾಗ್ತದೆ. ಸಿಂಹರಾಶಿಯವರಿಗೆ ಕೈ ಹಾಕದ ಕೆಲಸ ಎಲ್ಲ ಸುಲಭವಾಗಿ ಹೂವು ಎತ್ತದಂಗೆ ಆಗಬೇಕು ಗುರುಳೆ. ನಾನು ಏನೇ ಕೆಲಸ ಕೈ ಹಾಕಲಿ ಹೂವು ಎತ್ತದಂಗೆ ಆಗಬೇಕು ಗುರುಳೆ. ಸೈಟ್ ಪರ್ಚೇಸ್ ಮಾಡೋಕೆ ನೋಡ್ತಾ ಇದ್ದೀನಿ, ರಿಯಲ್ ಎಸ್ಟೇಟ್ ಮಾಡೋಕೆ ನೋಡ್ತಾ ಇದ್ದೀನಿ, ಮನೆ ಕಟ್ಸೋಕೆ ನೋಡ್ತಾ ಇದ್ದೀನಿ, ಉದ್ಯೋಗ ಕೆಲಸ ಹುಡುಕ್ತಾ ಇದ್ದೀನಿ, ಉದ್ಯೋಗದಲ್ಲಿ ಪ್ರಮೋಷನ್ ಟ್ರೈ ಮಾಡ್ತಾ ಇದ್ದೀನಿ, ಟ್ರಾನ್ಸ್ಫರ್ ಟ್ರೈ ಮಾಡ್ತಾ ಇದ್ದೀನಿ, ಅಥವಾ ಮದುವೆ ಟ್ರೈ ಮಾಡ್ತಾ ಇದ್ದೀನಿ, ಅಥವಾ ಗಂಡ ಹೆಂಡತಿ ಜಗಳ ಸುಧಾರಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ, ಮಕ್ಕಳಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ, ಒಳ್ಳೆ ಅನಾರೋಗ್ಯ ಬಂದಿದೆ, ಒಳ್ಳೆ ಆರೋಗ್ಯಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಏನೇ ಹೇಳಿ ಎಲ್ಲದಕ್ಕೂ ಗುರುನೇ ಬೇಕು. ಸೊ ಅದರಿಂದ ನೆನಪಿಟ್ಕೊಳ್ಳಿ, ಗುರು ನಿಮಗೆ ಅಷ್ಟಲ್ಲದೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ ಗುರು ದೃಷ್ಟಿ ಇದ್ದರೆ, ನಾಗಲೇ ನಮ್ಮ ಗುರು ನನಗೆ ಹೇಳ್ದಂಗೆ ಗುರು ದೃಷ್ಟಿ ಇದ್ದರೆ ಸಾಕು. ಆ ಗುರುಗ್ರಹದ ದೃಷ್ಟಿ, ಆ ಗುರುಗ್ರಹದ ಬಲ, ಆ ಗುರುವಿನ ಅನುಗ್ರಹ ಇದು ಬಿಟ್ರೆ ಸಾಕು, ಆ ಕೆಲಸ ಆಗ್ಬಿಡುತ್ತೆ. ಸೊ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಸೊ ಆದ್ದರಿಂದ ನಾನು ನಿಮಗೆ ಹೇಳ್ತೇನೆ, ಗುರುವಿನ ಆರಾಧನೆಯನ್ನು ಸಿಂಹರಾಶಿಯವರು ಕಡ್ಡಾಯವಾಗಿ ಮಾಡಬೇಕು. ಅದೊಂದು ಪರ್ವಕಾಲದಿಂದ ಮಾಡಬೇಕು. ಏನು ಆ ವಿಶೇಷವಾದ ಪರಿಹಾರ ಅಂದರೆ, ವಿಶೇಷವಾದಂತಹ ಪರಿಹಾರ ಏನಪ್ಪ ಅಂತಂದರೆ, ನಾನು ನಿಮಗೊಂದು ತಾರೀಖನ್ನು ಹೇಳುತ್ತೇನೆ. ಅವತ್ತಿನ ದಿನವೇ ನಾನೀಗ ಮುಂದೆ ಹೇಳುವಂತಹ ಪರಿಹಾರವನ್ನು ಮಾಡಬೇಕು. ತುಂಬ ಪವರ್ಫುಲ್ ದಿವಸ ಯಾವತ್ತದು ಅಂತಂದರೆ ಜುಲೈ 21ನೇ ತಾರೀಕು ಭಾನುವಾರದ ದಿವಸ. ಅವತ್ತು ಆಷಾಢ ಮಾಸದ ಹುಣ್ಣಿಮೆ. ಅವತ್ತಿನ ದಿವಸವನ್ನು ನಾವು ಗುರುಪೂರ್ಣಿಮೆ ಅಂತ ಕರಿತೀವಿ. ಸೊ ಏನು ನಮಗೆ ಮಠಗಳಲ್ಲಿ ಪೀಠಾಧಿಪತಿಗಳೆಲ್ಲ ಏನು ಚಾತುರ್ಮಾಸ್ಯ ವ್ರತವನ್ನು ಆರಂಭ ಮಾಡುವಂತಹ ದಿವಸ. ಬಹಳ ಪವರ್ಫುಲ್ ಆಗಿರತಕ್ಕಂಥ ಗುರುಪೂರ್ಣಿಮೆಯ ದಿವಸ ಜುಲೈ 21ನೇ ತಾರೀಕು ಭಾನುವಾರ. ಅವತ್ತಿನ ದಿವಸವೇ ಮಾಡಬೇಕು ಈ ಒಂದು ನಾನು ಹೇಳದಂಥ ಪರಿಹಾರವನ್ನು. ಈ ಡೇಟ್ನ ನೆನಪಿಟ್ಕೊಂಬಿಡಿ. ನೀವು ಏನು ಮಾಡಬೇಕು ಅವತ್ತು? ಪಕ್ಕ ಅವತ್ತಿನ ದಿವಸ ನೀವು ಸ್ಟಾರ್ಟಿಂಗಿಂದ ಹೇಳ್ತೀನಿ, ಅವತ್ತು ಬೆಳಗ್ಗೆ ಬೇಗ ಏಳಬೇಕು, ಆಯಿತಾ? ಎದ್ದವರು ಅವತ್ತಿನ ಇಡೀ ದಿನ ನೀವು ದಯವಿಟ್ಟು ನಾನ್ ವೆಜ್ ತಿನ್ನಬೇಡಿ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಡಿ ಅವತ್ತಿನ ದಿವಸಕ್ಕೆ, ಆಯಿತಾ? ಮೂರನೇದಾಗಿ ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಮನೆ ಹತ್ತಿರದಲ್ಲಿ ತಿಂಡಿ ತಿನ್ನೋಗಿನ ಮುಂಚೆ ಸ್ನಾನ ಮಾಡಿದ ನಂತರ ಕಾಫಿ ಟೀ ಕೂಡ ಕುಡಿಬೇಡಿ. ಡೈರೆಕ್ಟಾಗಿ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ಮನೆ ಹತ್ತಿರದಲ್ಲಿರ್ತಕ್ಕಂಥ ದತ್ತಾತ್ರೇಯರ ದೇವಸ್ಥಾನ ಅಥವಾ ರಾಘವೇಂದ್ರ ಸ್ವಾಮಿಗಳ ರಾಘವೇಂದ್ರ ಸ್ವಾಮಿ ಮಠ ಇರುತ್ತಲ್ಲ ಮನೆ ಹತ್ರ, ಅದಾದರೂ ಪರವಾಗಿಲ್ಲ. ಅಥವಾ ಯಾವುದೇ ದೇವಸ್ಥಾನವಾಗಿರಲಿ ನವಗ್ರಹ ಇದ್ದೇ ಇರುತ್ತಲ್ವ, ಅಲ್ಲಿಗೆ ಹೋಗಬೇಕು. ಹೋಗಿ ಅಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು. 28 ಪ್ರದಕ್ಷಿಣೆ. ಗುರುಗ್ರಹ ಸಂಪೂರ್ಣ ಅನುಗ್ರಹ ಸಿಗ್ತದೆ. 28 ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಬೇಕು, ಅದಾಯ್ತಲ್ವಾ? ಅದ್ರ ಜೊತೆಗೆ ಇನ್ನೇನು ಮಾಡಬಹುದು? ಫಲಪಂಚಾಮೃತ ಅಭಿಷೇಕ. ದತ್ತಾತ್ರೇಯರಿಗಾಗಿರಬಹುದು, ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕಾಗಿರಬಹುದು, ಅಥವಾ ನವಗ್ರಹಗಳಲ್ಲಿ ಗುರುಗ್ರಹ ಅಂದರೆ ಮಧ್ಯದಲ್ಲಿ ಸೂರ್ಯ ಇದ್ದಾನೆ ಅಂದರೆ ಸೂರ್ಯನ ಎಡಭಾಗದಲ್ಲಿ ಮಧ್ಯದಲ್ಲಿ ಬುಧನ ಪಕ್ಕದಲ್ಲಿರ್ತಕ್ಕಂಥವನೇ ದೇವಮೂಲೆಯಲ್ಲಿರ್ತಕ್ಕಂಥದ್ದೇ ಗುರುಗ್ರಹ. ಸೊ ಆ ಗುರುಗ್ರಹಕ್ಕೆ ಫಲಪಂಚಾಮೃತ ಅಭಿಷೇಕ ಮಾಡಿಸಬಹುದು. ಮಾಡಿಸಿ ನಾನು ಕೇಳಿದ್ರೆ, ಆಮೇಲೆ ಅರಿಶಿನ ಬಣ್ಣದ ಹೂನಲ್ಲಿ ಅರ್ಚನೆ. ಅವತ್ತಿನ ದಿವಸವೇ, ಬೇಕಾದ್ರೆ ಹಿಂದಿನ ದಿವಸವೇ ತಂದಿಟ್ಕೊಂಡ್ರೂ ಪರವಾಗಿಲ್ಲ, ಒಂದು ಅರಿಶಿನ ಬಣ್ಣದ 1 ಮೀಟ್ರಷ್ಟು ಬಟ್ಟೆ ತಂದಿಟ್ಕೊಳ್ಳಿ, ಒಂದು 3 kg ಕಡಲೆಕಾಳು ತಂದಿಟ್ಕೊಳ್ಳಿ, 3 kg. ಅದನ್ನು ಗಂಟು ಕಟ್ಟಿ ವಿಳಿದೆರಡಕ್ಕೆ ದಕ್ಷಿಣೆ ಸಹಿತ ಅವತ್ತಿನ ದಿವಸ ಬೆಳಗ್ಗೆ 21ನೇ ತಾರೀಕು ಭಾನುವಾರ ಬೆಳಗ್ಗೆ ಅದನ್ನು ದಾನ ಮಾಡಿ ದಯವಿಟ್ಟು. ಅವತ್ತಿನ ದಿವಸ ನನಗೊಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ ಈ ವಿಡಿಯೋ ಎಂಡಲ್ಲಿ. ಆ ಮಂತ್ರವನ್ನು ರಿಪೀಟೆಡ್ ಆಗಿ ನಾನು ಬರ್ಕೊಡೋಕ್ಕೂ ಆಗಲ್ಲ, ಡಿಸ್ಕ್ರಿಪ್ಷನ್ ಆಗಲ್ಲ, ಯಾಕಂದರೆ ಅದು ವೇದ ಮಂತ್ರ. ಅದು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಬೇಕು ಆ ಮಂತ್ರನ, ಅಷ್ಟೇ. ಅದನ್ನು ಕೇಳಿಸ್ಕೊಳ್ಳಿ. ಇಲ್ಲ ಬರೆದು ಹೇಳುವಂತಹದ್ದೇ ಮಂತ್ರ ಬೇಕಾ? ಅದಕ್ಕೆ ಇನ್ನೊಂದು ಮಂತ್ರ ಇದೆ. ಇನ್ನೊಂದು ಮಂತ್ರ ಏನಪ್ಪಾ ಅಂದರೆ, ಅತ್ರಿಪುತ್ರೋ ಮಹಾತೇಜೋ ದತ್ತಾತ್ರೇಯೋ ಮಹಾಮುನಿ ತಸ್ಯ ಸ್ಮರಣ ಮಾತ್ರೇಣ ಸರ್ವಪಾಪೈ ಪ್ರಮುಚ್ಯತೆ. ಇದು ವಿಶೇಷವಾದ ಮಂತ್ರ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಹ ಹಾಕಿರ್ತೇನೆ. ಇದು ವಿಶೇಷವಾದ ಯಂತ್ರವೂ ಸಹ ಇದೆ. ಇದರ ಬಗ್ಗೆನೂ ಸಹ ನಿಮಗೆ ಹೇಳ್ತಾನೆ. ಇದಕ್ಕಿಂತ ಮುಂಚಿತವಾಗಿ ಈ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನಿಮಗೆ. ಆ ಮಂತ್ರವನ್ನು ಬೇಕಾದ್ರೆ ಒಂದು 54 ಸಲನೋ 108 ಸಲನೋ ಬರೀಬಹುದು, ಅಥವಾ ನೀವೇ ಜಪ ಮಾಡ್ಕೊಳ್ಬಹುದು. ಇಲ್ಲ ಬರೀ ಕೇಳಿಸ್ಕೊಳ್ಳೋದಾದರೆ ಈ ವಿಡಿಯೋ ಎಂಡಲ್ಲಿ ನಾನೊಂದು ವಿಶೇಷವಾದ ಗುರುವಿನ ಮಂತ್ರವನ್ನು ಹೇಳ್ತಾನೆ, ವೇದ ಮಂತ್ರ. ನಾನು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಬೋದು. ನನ್ನ ಕೇಳಿದ್ರೆ ಆವತ್ತಿನ ದಿವಸ ನಿಮಗೆ ರಜೆ ಹಾಕಾದರೂ ಪರವಾಗಿಲ್ಲ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ.
ರಜೆ ಹಾಕಿದ್ರೂ ಪರವಾಗಿಲ್ಲ, ಗಾಣಗಾಪುರಕ್ಕೆ ಹೋಗಿ ಬನ್ನಿ. ರಜೆ ಹಾಕಿದ್ರೂ ಪರವಾಗಿಲ್ಲ. ಸಾಗರ ಏನಾದ್ರು ನಿಮಗೆ ಗೊತ್ತಿದ್ರೆ ಅಲ್ಲಿ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ಅದಕ್ಕೆ ಹೋಗಿ ಬನ್ನಿ. ಇಲ್ಲ ಶೃಂಗೇರಿನೋ ರಾಮಚಂದ್ರಾಪುರ ಮಠವೋ ಅಥವಾ ಸ್ವರ್ಣವಳ್ಳಿ ಮಠವೋ ಅಥವಾ ನಿಮ್ದು ಯಾವ ಮಠ ಇದೆ, ಯಾವುದು ಗುರುಗಳಿದ್ದಾರೆ, ಉತ್ತರ ಕರ್ನಾಟಕದಲ್ಲಿ ನಿಮ್ದು ಯಾವ್ದಾದ್ರು ಮಠ ಇದೆ ಅಥವಾ ಎಲ್ಲಿದೆ ನಿಮ್ಮದು ಆದಿಚುಂಚನಗಿರಿ ಮಠ ನಿಮ್ದಾದ್ರೆ, ಎಲ್ಲೇ ನಿಮ್ಮ ಗುರುಮಠ ಗುರುಪೀಠ ನಿಮ್ಮ ಗುರುಪೀಠಗಳೆಲ್ಲಿದೆ ಅವತ್ತಿನ ದಿವಸ ರಜಾ ಹಾಕ್ಕೊಂಡಾದ್ರೂ ಪರವಾಗಿಲ್ಲ, ಹೋಗಿ ನಿಮ್ಮ ಗುರುಪೀಠದಲ್ಲಿ ಗುರುಗಳ ದರ್ಶನವನ್ನು ಮಾಡಿ, ಸಾಧ್ಯವಾದರೆ ಗುರು ಪಾದಪೂಜೆಯನ್ನು ಮಾಡಿ ಗುರುಗಳ ನಮಸ್ಕಾರ ಮಾಡಿಕೊಂಡು ಬರಲೇಬೇಕು. ಈ ವಿಶೇಷವಾದಂತಹ ಪರಿಹಾರಗಳನ್ನು ಅವತ್ತಿನ ದಿವಸ 21ನೇ ತಾರೀಕು ಗುರುಪೂರ್ಣಿಮೆಯ ದಿವಸ ಮಾಡುವುದರಿಂದ ನಿಮ್ಮ ಗುರು ದೋಷಗಳ ಪರಿಹಾರವಾಗಿ ಗುರುಬಲ ಪ್ರಾಪ್ತಿ ಆಗ್ತದೆ. ಜಪ ಮಾಡಬಹುದು. ಓಂ ದತ್ತಾತ್ರೇಯಾಯ ನಮಃ. ದ್ರಾಮ್ ಅನ್ನೋದು ಬೀಜಾಕ್ಷರ. ಓಂ ದ್ರಾಮ್ ದತ್ತಾತ್ರೇಯಾಯ ನಮಃ ಜಪ ಮಾಡಬಹುದು. 1008 ಸಲ ಜಪ ಮಾಡಿ, ಏನು ತುಂಬ ಒಳ್ಳೆಯದು. ಇಲ್ಲ ಗುರುಗಳೇ, ನನಗೆ ಅವತ್ತಿನ ದಿವಸ ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ, ನೀವು ಹೇಳ್ದಂಗೆಲ್ಲ ಓಡಾಡೋಕ್ಕಾಗಲ್ಲ, ನೀವು ಅದೆಲ್ಲ ನನಗೇನು ಮಾಡೋಕ್ಕಾಗಲ್ಲ, ನನಗೆ ಇನ್ನೂ ಒಂದು ವಿಶೇಷವಾದ ಪರಿಹಾರ ಹೇಳಿ ಅಂದರೆ ಅದಕ್ಕೊಂದು ವಿಶೇಷವಾದ ಪರಿಹಾರ ಅವತ್ತಿನ ದಿವಸ ನಿಮ್ಮ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಗುರುಗ್ರಹ ಅಲ್ವೇ, ಗುರುಗ್ರಹದ ಸಂಚಾರದ ವಿಚಾರ ಅಲ್ವೇ, ಗುರುಬಲದ ವಿಚಾರ ಅಲ್ವೇ, ಆದ್ದರಿಂದ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಪೂರ್ಣಿಮೆಯಂದು ಗುರುದತ್ತಾತ್ರೇಯ ಹೋಮ ಸಹಿತ ಸಹಸ್ರ ಗುರು ಶಾಂತಿ ಹೋಮ ಅದನ್ನು ಮಾಡಿ ವಿಶೇಷವಾದಂತಹ ಪ್ರಸಾದ ಸ್ವರೂಪವಾಗಿ ನಿಮಗೆ ಈ ಒಂದು ಕನಕವರ್ಣಿಕಾ ರತ್ನದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ. ಇದು ಕನಕಪುಷ್ಯರಾಗ ಅಲ್ಲ, ಕನಕಪುಷ್ಯರಾಗ ಪ್ರಧಾನ ರತ್ನ. ಅದನ್ನು ಜಾತಕ ನೋಡಿಕೊಂಡು ಧಾರಣೆ ಮಾಡಿಕೊಳ್ಬೇಕಾಗತ್ತೆ. ಅದು ಪ್ರಧಾನ ರತ್ನವಾಗಿರುತ್ತೆ. ಜಾತಕದಲ್ಲಿ ಚೆನ್ನಾಗಿಲ್ಲ, ಗುರು ಮಕರದಲ್ಲಿದ್ದಾನೆ ಅಥವಾ ಗುರು ವ್ಯಯದಲ್ಲಿದ್ದಾನೆ, ಅಷ್ಟಮದ ಚೆನ್ನಾಗಿಲ್ಲ ಗುರುವಿನ ಸ್ಥಾನ ಅಂತಂದರೆ, ಅಥವಾ ದಶಾಕಾರಕನಿಗೆ ಗುರುವಿನಿಗೆ ವೈರತ್ವ ಇದ್ದಾಗೂ ಸಹ ನಾನು ಅದನ್ನು ಸಜೆಸ್ಟ್ ಮಾಡಲ್ಲ, ಅದನ್ನ ಹಾಕೊಳ್ಳೋಕ್ಕೆ ಅದನ್ನು ಅದು ಕನಕಪುಷ್ಯರಾಗವನ್ನು. ಆದರೆ ಇದು ಹಾಗಲ್ಲ, ಇದು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಯಾವುದೇ ರಾಶಿ ಯಾವುದೇ ನಕ್ಷತ್ರದಾರು ಪರವಾಗಿಲ್ಲ. ಇದು ಗುರುಗ್ರಹದ ಉಪರತ್ನವಾದ್ದರಿಂದ ಈ ಕನಕವರ್ಣಿಕಾ ರತ್ನವನ್ನು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಈ ಹಿಂದೆ ಒಂದ್ಸಲ ಇದ್ರದ್ದು ಬರೀ ರತ್ನ ಮಾತ್ರ ಕೊಟ್ಟಿದ್ದೆ, ಈ ಬಾರಿ ನಿಮಗೆ ಹಾಕ್ಕೊಳ್ಳೋಕೆ ಅನುಕೂಲವಾಗಲಿ ಅಂಥೇಳಿ ಇದನ್ನು ಉಂಗುರ ಮಾಡಿಸೇ ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಸಹ. ಬಲಗೈ ತೋರು ಬೆಳೆನಲ್ಲಿ ಅದನ್ನು ಧಾರಣೆ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಗುರುಪೂರ್ಣಿಮೆಯ ದಿವಸ ವಿಶೇಷವಾಗಿ ಇದನ್ನು ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಬಹಳ ಪ್ರಮುಖವಾದ ದತ್ತಾತ್ರೇಯರ ಹೋಮದಲ್ಲಿ ಅಭಿಮಂತ್ರಣೆ ಮಾಡಿಕೊಳ್ಳೋದು ಅಷ್ಟೇ ಅಲ್ಲ, ನಾವು ವಿಡಿಯೋದಲ್ಲಿ ಸಹ ನೀವು ನೋಡ್ತಾ ಇರುವಂತೆ ನಾವು ಗುರುಪಾದುಕೆಗಳ ಮೇಲೆ ಇದನ್ನು ಇಟ್ಟು ಆ ಗುರುಪಾದುಕಾ ಪೂಜೆಯನ್ನು ಮಾಡಿ ವಿಶೇಷವಾಗಿ ನಾವು ಗುರುವಿನ ಈ ಒಂದು ರತ್ನಗಳನ್ನು ಅಭಿಮಂತ್ರಣೆ ಮಾಡಲಾಗಿದೆ ಬಹಳ ಪ್ರಮುಖವಾಗಿ. ಸೊ ಆದ್ದರಿಂದ ದಯವಿಟ್ಟು ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಭಾಳಷ್ಟು ಹೋಮಗಳು ನಡೀತಾ ಇದೆ ಅವತ್ತಿನ ದಿವಸ. ಬಹಳ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು. ಯಾಕೆಂದರೆ ಗುರುವಿನಿಂದಲೇ ವಿದ್ಯಾರ್ಥಿಗಳಲ್ವಾ. ಸೊ ಗುರುವಿನ ಅನುಗ್ರಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬೇಕೇ ಬೇಕು. ಹಾಗೂ ಲಕ್ಷ್ಮಿ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹ ಬೇಕಾಗತ್ತೆ, ದುಡ್ಡು ಕಾಸು ವಿಚಾರಗಳೆಲ್ಲ. ಅದರಿಂದಾಗಿ ಬಹಳ ಪ್ರಮುಖವಾಗಿ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಂಥ ಗುರುಪೂರ್ಣಿಮೆಯ ದಿವಸ ಅಂತೂ ಧನ್ಯ, ಸಂಕಲ್ಪ ಸೇವೆ ಕೊಟ್ಟವರು ಧನ್ಯರು ಅಂತ. ಸಹಸ್ರ ಗುರುಪೂರ್ಣಿಮೆಯ ದಿವಸ ಜುಲೈ 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮ, ನಾಗದೋಷಗಳು ಸರ್ಪದೋಷಗಳಿದ್ದರೆ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ. ಗುರುಗ್ರಹ ಸಂತಾನಕಾರಕ, ಆದ್ದರಿಂದ ಸಂತಾನ ಗೋಪಾಲಕೃಷ್ಣ ಹೋಮವನ್ನೂ ಮಾಡ್ತಾ ಇದ್ದೇವೆ. ಗುರು ಶಾಂತಿ ಸಹಸ್ರ ಗುರು ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಹೋಮ ಸಹಿತ ನವಗ್ರಹ ಶಾಂತಿ ಹೋಮಗಳು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ವಿಶೇಷವಾದ ಹೋಮಗಳನ್ನು ಮಾಡಿ ಈ ಎಲ್ಲ ಹೋಮಗಳಲ್ಲೇ ಆಗಲೇ ಅಭಿಮಂತ್ರಣೆಗೊಂಡಂತಹ ಈ ಒಂದು ವಿಶೇಷವಾದ ಕನಕವರ್ಣಿಕಾ ರತ್ನಗಳನ್ನು ಮತ್ತೆ ಪುನಃ ಹೋಮಗಳಲ್ಲಿಟ್ಟು ಎನರ್ಜೈಸ್ ಮಾಡಿ ಅದನ್ನು ಪುನಃ ನಿಮ್ಮೆಲ್ಲರಿಗೂ ಸಹ ನಾವು ಕಳಿಸ್ಕೊಡ್ತೇವೆ. ಯಾಕೆಂದರೆ ಭಾನುವಾರ ಹೋಮ ಆಗುತ್ತೆ ಅಂದರೆ 22ನೇ ತಾರೀಕು ಸೋಮವಾರ ದಿವಸ ಬೆಳಗ್ಗೆ ನಾವು ಕಳಿಸ್ಕೊಟ್ಬಿಡ್ತೇವೆ ಎಲ್ಲರಿಗೂ ಸಹ ಸ್ಪೀಡ್ ಪೋಸ್ಟ್ ಮೂಲಕ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡ್ರೆ ಆಯಿತು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಪ್ರಸಾದಗಳನ್ನು, ಎಲ್ಲ ಹೋಮಗಳ ಭಸ್ಮ, ಕುಂಕುಮ, ಇದು ನಾಗಾರಾಧನೆ, ಅರಿಶಿನ ಪ್ರಸಾದ, ಆಮೇಲೆ ಈ ವಿಶೇಷವಾದ ಕನಕವರ್ಣಿಕಾ ರತ್ನ
ಎಲ್ಲದನ್ನೂ ಸಹ ನಿಮಗೆ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಣೆಗೆ ಹಚ್ಕೊಳ್ಳಿ. ಈ ಒಂದು ತೋರು ಬೆರಳಿಗೆ ಕನಕವರ್ಣಿಕಾ ರತ್ನವನ್ನು ತೋರು ಬೆರಳಿಗೆ ಧಾರಣೆ ಮಾಡಿ ಇಟ್ಕೊಳ್ಳಿ. ಫಾರ್ ಸಪೋಸ್ ನಿಮ್ಮ ತೋರು ಬೆರಳು ಆಗಲೇ ಇದೆ ಅಂದರೆ ಬೇರೆ ಬೆರಳುಗಳಿಗೂ ಸಹ ಹಾಕ್ಕೋಬೋದು, ಹಾಕ್ಕೊಳ್ಳೇಬಾರ್ದು ಅಂತ ಏನಿಲ್ಲ. ಇಲ್ಲ ಅಂತಂದರೆ ಇದನ್ನು ಧಾರಣೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು ಪಾಕೆಟ್ ಎಲ್ಲಾರು ಇಟ್ಕೊಳ್ಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು. ನೀವು ಕ್ಯಾಶ್ ದುಡ್ಡಲ್ಲಿ ಇಡ್ತಿರಲ್ಲ ಮನೇಲಿ, ಆ ದುಡ್ಡಿನ ಜೊತೆಗೆ ಇಟ್ಕೊಳ್ಬಹುದು. ಬಿಸ್ನೆಸ್ ಮಾಡೋರು ನಿಮ್ಮ ಏನು ಗಲ್ಲಾಪೆಟ್ಟಿಗೆ ಅಂತಿರಲ್ಲ ಅದರಲ್ಲಿ ಇಟ್ಕೋಬಹುದು, ದೇವ್ರ ಮುಂದೆ ಇಟ್ಕೋಬಹುದು. ತುಂಬ ಅದ್ಭುತವಾದಂತಹ ರತ್ನ ಇದು. ಸೊ ಅದರಿಂದ ಪ್ರತಿಯೊಬ್ಬರು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲದನ್ನೂ ಸಹ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ದಿವಸ ನಾನೇ ಖುದ್ದು ಲೈವಲ್ಲಿ, ಗುರುಪೂರ್ಣಿಮೆಯ ದಿವಸ ನಾನೇ ಖುದ್ದು ಲೈವಲ್ಲಿ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಬೆಳಗ್ಗೆ 6ರಿಂದ 6:30 ಒಳಗಡೆ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ 22ನೇ ತಾರೀಕು ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ ನಾವು. 1-2-3 ದಿನಗಳಲ್ಲಿ ನಿಮಗೆ ಬಂದು ರೀಚ್ ಆಗ್ಬೋದು, ಏನು ತೊಂದರೆ ಇಲ್ಲ. ಸೊ ಈ ಗುರುಬಲದ ವಿಚಾರ, ಗುರುಬಲ ಇದೆ, ಗುರುಬಲ ಇಲ್ಲ, ಅಥವಾ ಗುರುವಿನ ಅನುಗ್ರಹ ಪಡಿಬೇಕು, ಎಲ್ಲದಕ್ಕೂ ಇದೇ ವಿಶೇಷವಾದಂತಹ ಪರಿಹಾರ ಮಾರ್ಗಗಳು. ಗುರು ಪೂರ್ಣಿಮೆ ಪ್ರತಿ ತಿಂಗಳು ಬರಲ್ಲ, ಈಗ ಬಂದರೆ ಇನ್ನು ಮುಂದಿನ ವರ್ಷನೇ ಬರತಕ್ಕಂಥದ್ದು. ಸೊ ಇಂತಹ ಪರ್ವಕಾಲ ಗುರುಪೂರ್ಣಿಮೆಯ ದಿವಸ ನಾನು ಹೇಳಿದ ಆ ಪರಿಹಾರಗಳನ್ನಾರು ಮಾಡ್ಕೊಳ್ಳಿ. ಇಲ್ಲ ನಮ್ಮ ಸಂಕಲ್ಪ ಸೇವೆಗಾರರು ಕೊಡಿ, ನಿಮ್ಮ ಹೆಸರು ನಕ್ಷತ್ರಗಳನ್ನೆಲ್ಲದೂ ಸಹ ವಿಳಾಸಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಒಟ್ಟು ಗುರುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ, ಗುರು ಅನುಗ್ರಹವನ್ನು ಪಡ್ಕೊಳ್ಳಿ. ಎಲ್ಲ ನಿಮ್ಮ ದೋಷಗಳು ಪರಿಹಾರವಾಗಲಿ, ಗುರು ಅನುಗ್ರಹ ಖಂಡಿತವಾಗಿ ಆಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.